ಮತ್ತೆ ಇನ್ನೊಂದೇನು ಗೊತ್ತಾ, ಇದು ಒಬ್ಬ ಹೆಣ್ಣು ಮಗಳ ಜೀವನದ ಪ್ರಶ್ನೆ, ಆರೋಗ್ಯದ ಪ್ರಶ್ನೆ ಮತ್ತು ಒಂದು ಹೆಣ್ಣು ಮಗುವಿನ ಹುಟ್ಟಿನ ಪ್ರಶ್ನೆ. ಇದು ಮನುಕುಲದ ಒಂದು ಹತ್ಯೆ ಅಂತ ನಾನು ಹೇಳ್ತೇನೆ. ಹೌದು, ಇದು ಮನುಕುಲದ ಹತ್ಯೆ. ಇದು ಹೆಣ್ಣು ಮಕ್ಕಳ ಕೊಲೆ. ಇದು ಒಂದು ಮಗುವನ್ನ ಒಳಗಡೆನೆ ಹಿಸ್ಕಿ ತೆಗೆಯುವಂತದ್ದಿದೆಯಲ್ಲ, ಅದು ಇದು ಒಬ್ಬ ಮನುಷ್ಯನನ್ನ ಕೊಲೆ ಮಾಡೋದಕ್ಕಿಂತ ದೊಡ್ಡ ಪಾತಕದ ಕೆಲಸ ಇದು. ಇಂತಹ ಕೆಲಸವನ್ನ ಇವತ್ತು ಆರೋಗ್ಯ ಇಲಾಖೆನೂ ಸಪೋರ್ಟ್ ಮಾಡ್ತಾ ಇದೆ, ಪೊಲೀಸ್ ಇಲಾಖೆನೂ ಸಪೋರ್ಟ್ ಮಾಡ್ತಾ ಇದೆ, ಸರ್ಕಾರವು ಕಣ್ಣು ಮುಚ್ಕೊಂಡು ಕೂತಿದೆ, ಎಲ್ಲ ಸಂಘ ಸಂಸ್ಥೆಗಳು ಸಹ ಇದ್ರ ಬಗ್ಗೆ ಯಾಕೂ ಚಕಾರ ಎತ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಮಾಮೂಲು ಹೋದ್ರೆ ಯಾರು ಹತ್ರೆ ಆದ್ರೇನು, ಯಾರು ಸತ್ರೇನು, ಯಾವ ಹೆಣ್ಮಕ್ಳು ಹಾಳಾದ್ರೇನು ಅವ್ರಿಗೇನು ಅನ್ಸೋದಿಲ್ಲ. ಆಯ್ತಾ, ಅವ್ರವ್ರ ಮನೆ ಹೆಣ್ಮಕ್ಳು, ಮಂತ್ರಿಗಳ ಮನೆ ಹೆಣ್ಮಕ್ಳು, ಶಾಸಕರ ಮನೆ ಹೆಣ್ಮಕ್ಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದೊಡ್ಡ ಸುದ್ದಿ ಆಗುತ್ತೆ. ಇಂಥ ಹೆಣ್ಮಕ್ಳು ಪರಿಸ್ಥಿತಿಗಳನ್ನ ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾವು ಇದೀವಿ. ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದ್ರೆ ಖಂಡಿತ ಇದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪೊಲೀಸ್ ಇಲಾಖೆ ಕೈ ಜೋಡಿಸಿದೆ, ಪೊಲೀಸ್ ಇಲಾಖೆಯವ್ರನ್ನ ಎಚ್ಚರಿಸ್ಬೇಕು. ಜೊತೆಗೆ ಏನು ಅಂತ ಅಂದ್ರೆ ಇದು ನಮ್ಮ ಆರೋಗ್ಯ ಇಲಾಖೆಯವರು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ನನ್ಗೆಲ್ಲೋ ಅನಿಸ್ತಾ ಇದೆ. ನಾನು ಯಾಕೆ ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಇದೇ ರೀತಿಯ, ನಾನು ಅಧಿಕಾರದಲ್ಲಿದ್ದಾಗ ಇದೇ ರೀತಿಯ ಒಂದು ದಂಧೆ, 16 ವರ್ಷದ ಹುಡುಗಿ ಗರ್ಭಕೋಶವನ್ನ ತೆಗೆದ್ರು ಅಂತ ಹೇಳ್ಬಿಟ್ಟು, ಗರ್ಭಕೋಶ ಅಲ್ಲ, ಅಬಾರ್ಷನ್ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ನಾನು ಹೋಗಿ ರೈಡ್ ಮಾಡಿದಾಗ ಅಲ್ಲಿ ಎಂತ ಬೆಚ್ಚಿ ಬೀಳುವಂತ ಸಂಗತಿ ಅಂತ ಅಂದ್ರೆ, ಅವರು 2 ಪುಸ್ತಕಗಳನ್ನ ಇಟ್ಕೊಂಡಿರ್ತಾರೆ ಸಿಂಧೂರ. ಒಂದು ಏನು ಅಂತ, ಒಂದು ರಾಮನ್ ಲೆಕ್ಕ, ಇನ್ನೊಂದು ಕೃಷ್ಣನ್ ಲೆಕ್ಕ. ಎಲ್ಲ ಯಾಕೆ ನಮ್ಗೆ ಸ್ಟಾಟಿಸ್ಟಿಕ್ಸ್ ಸಿಗಲ್ಲ ಅಂತ ಅಂದ್ರೆ, ಇವರು ಅದ್ರಲ್ಲಿ ಲೆಡ್ಜರ್ ಅಲ್ಲಿ ಎಂಟರ್ ಮಾಡೋದಿಲ್ಲ. ಈಗ ಅದೇ ನೋಡಿ, 2018ರಿಂದ ನನಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ 10,101 ಹೆಣ್ಮಕ್ಳಿಗೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದಾರೆ ಟೋಟಲ್. ಆದ್ರೆ ಅಲ್ಲಿ 3,621 ಮಾತ್ರ ಅಲ್ಲಿ ಎಂಟ್ರಿ ಆಗಿರೋದು. ಇನ್ನು 6,472 ಸ್ಕ್ಯಾನಿಂಗ್ ಪ್ರಕರಣಗಳನ್ನ ಅಲ್ಲಿ ಎಂಟ್ರಿನೇ ಮಾಡಿಲ್ಲ ಅಲ್ಲಿ. ಹೌದು, ನಾನು ಇನ್ನೊಂದು ಲೆಡ್ಜರ್ ನನಗೆ ಸಿಕ್ತು. ಅದ್ರಲ್ಲಿ ತೆಗೆದು ನೋಡಿದ್ರೆ 16 ವರ್ಷ, 18 ವರ್ಷ, 21 ವರ್ಷ ಹುಡುಗಿರ್ದು ಇದನ್ನ ಅವ್ರ ಅಬಾರ್ಷನ್ ಮಾಡಿದ್ದಾರೆ. ಆದ್ರೆ ಇಂತ ಅಬಾರ್ಷನ್ ಮಾಡ್ಬೇಕಂದ್ರೆ ಮೈನರ್ನ ಅವರು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಳ್ಳಲ್ಲ ಅವರು. ಹಲೋ, ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಈಗ ಪರ್ಮಿಷನ್, ಅದು ನ್ಯಾಯಾಲಯದಿಂದ ಪರ್ಮಿಷನ್ ತಗೋಬೇಕು, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. 16-17 ವರ್ಷದ ಹುಡುಗಿರನ್ನ ಅಬಾರ್ಷನ್ ಮಾಡ್ಬೇಕು ಅಂತಂದ್ರೆ ಅಂತದನ್ನು ಮಾಡೋದಿಲ್ಲ ಇವರು. ಈಗ ಮತ್ತೊಂದಾಗಿ, ಈಗ ಇನ್ನೊಂದೇನು ಅಂತಂದ್ರೆ, ಈ ಗಂಡು ಹೆಣ್ಣು ಅಂತ ಮಗು ಆಗುವಂತದನ್ನ ನೋಡ್ಬಿಟ್ಟು ಹೆಣ್ಣು ಅಂತದನ್ನ ಕತ್ತರಿಸಿ ಬಿಸಾಕೋದೊಂದಿದೆಯಲ್ಲ, ಇದು ಇನ್ನೂ ಮಾನವೀಯ ಒಂದು ಪೈಶಾಚಿಕ ಕೃತ್ಯ. ಇದು ನಿಜವಾಗ್ಲೂ ಇದ್ರ ಬಗ್ಗೆ ತುಂಬಾ ನೋವಾಗುತ್ತೆ. ಹೀಗೆ ಹೋದ್ರೆ ನಮ್ ಹೆಣ್ಣು ಸಂತತಿ ಎಲ್ಲಿ ಉಳಿಯುತ್ತೆ ಅನ್ನೋದು ನಮ್ಗೆ ಖಂಡಿತ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ರೇಪ್ಗಳು ಜಾಸ್ತಿ ಆಗ್ತಾ ಇವೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ, ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವನ್ನ ನೋಡಿದಾಗ ಇವೆಲ್ಲ ಇದ್ರ ಹಿಂದೆ ನಡೀತಿರುವಂತಹ ಇಂಥ ಕೃತ್ಯಗಳು, ಇದರಿಂದಾನೇ ಸಹ ನಮ್ಮ ಹೆಣ್ಮಕ್ಳ ಮೇಲೆ ಇಂಥವೆಲ್ಲ ಕೃತ್ಯಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಸರ್ಕಾರ, ನಾನು ಮೊದಲನೇ ಹೇಳೋದು ಸರ್ಕಾರ ಕಠಿಣವಾದಂತಹ ಕಾನೂನನ್ನ ತರಬೇಕು. ತರ್ಲಿಲ್ಲ ಅಂತಂದ್ರೆ ಖಂಡಿತವಾಗಿ ಈ ಪಿಡುಗನ್ನ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಏನೇನೋ ಮಾಡ್ಬಿಟ್ಟಿದೀವಿ ಅಂತ ಸಾಧನೆಗಳನ್ನ ತೋರಿಸಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ಸ್ಥಿತಿನಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸರ್ಕಾರ ಅರ್ಥ ಮಾಡ್ಕೊಳ್ತಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಿ ಹೋಗಿದೆ ಹೇಳಿ? ಇದ್ರ ಬಗ್ಗೆ ಏನ್ ಮಾಡ್ತಾ ಇದೆ, ಏನ್ ಆಕ್ಷನ್ ತಗೊಂಡಿದೆ? ಏನು ತೆಗೆದುಕೊಂಡಿಲ್ಲ. ಯಾರು ಇದ್ರ ಬಗ್ಗೆ, ನೀವು ಇದು ಟಿವಿ ಚಾನಲ್ನವರು ನೀವು ಇದ್ರ ಬಗ್ಗೆ ಎಕ್ಸ್ಪೋಸ್ ಮಾಡ್ತೀರಾ ಅಷ್ಟೇ, 1-2 ದಿನ ಆಗುತ್ತೆ, ಮತ್ತೆ ಅದನ್ನ ಮರ್ತು ಹೋಗ್ತಾರೆ. ಆದ್ರೆ ಮತ್ತೆ ಇದೇ ತರದ್ ನಡ್ಕೊಂಡು ಇಲ್ಲ ಮೇಡಮ್, ಒಂದು ನಾನು ಹೇಳ್ಬೇಕು, ಈ ವಿಚಾರದಲ್ಲಿ ಪವರ್ ಟಿವಿ ಇದೊಂದು ಅಭಿಯಾನ ಅಂತಾದ್ರೂ ಇಟ್ಕೊಳ್ಳಿ, ಇದೊಂದು ಹೋರಾಟ ಅಂತಾದ್ರೂ ಇಟ್ಕೊಳ್ಳಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ವಿರುದ್ಧ ಪವರ್ ಟಿವಿಯ ಪವರ್ಫುಲ್ ಹೋರಾಟ ಮುಂದುವರಿತಾನೆ ಇರುತ್ತೆ ಮೇಡಮ್. ಇದನ್ನ ನಿಲ್ಸೋ ಖಂಡಿತ ಮಾಡಿದ್ದೀರಾ, ಅದಕ್ಕೆ ನಾನು ಶ್ಲಾಘನೀಯ, ನಿಜವಾಗ್ಲೂ ನಾನು ಸಂತೋಷ ಪಡ್ತೇನೆ. ಯಾಕೆಂತಂದ್ರೆ ಇದು ಹೆಚ್ಚು ಆಗ್ಬೇಕು, ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಆಗ್ಬೇಕು. ಈ ವಿಚಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಲಿ, ಮಹಿಳಾ ಆಯೋಗ ಇರ್ಲಿ, ಆರೋಗ್ಯ ಇಲಾಖೆ ಇರ್ಲಿ ಅಥವಾ ಪೊಲೀಸ್ ಇಲಾಖೆ ಇರ್ಲಿ, ಪವರ್ ಟಿವಿ ಅವರ ಕಿವಿ ಹಿಡಿದು ಇದರ ಫಾಲೋ ಅಪ್ ಮಾಡೋದಂತೂ ನಿಲ್ಸೋದಿಲ್ಲ ಖಂಡಿತವಾಗ್ಲೂ. ಯಾಕೆಂದ್ರೆ ಅವರನ್ನ ಎಚ್ಚರ ಮಾಡಲೇಬೇಕಾಗಿದೆ, ಇದರಲ್ಲಿ ಪ್ರಶ್ನೆ ಮಾಡಲೇಬೇಕು, ಎಚ್ಚರ ಮಾಡಲೇಬೇಕು. ಮಹಿಳಾ ಆಯೋಗದ ಅಧ್ಯಕ್ಷರಾಗ್ಲಿ ಅಥವಾ ಮಹಿಳಾ ಇಲಾಖೆಯ
ಮಿನಿಸ್ಟರ್ ಇದಾರಲ್ಲ ಲಕ್ಷ್ಮಿ ಮೇಡಮ್, ನಮ್ಗೆ ಅವರ ಬರೀ ಸ್ಟೇಟ್ಮೆಂಟ್ಗಳು ಬೇಡ ನಮಗೆ. ಅವ್ರ ಸ್ಟೇಟ್ಮೆಂಟು ಬೇಡ, ಅವ್ರ ಸೋಷಿಯಲ್ ಮೀಡಿಯಾ ಕ್ಯಾಂಪೇನು ಬೇಡ ನಮ್ಗೆ. ಸೊ ಇದಕ್ಕೆ ಏನ್ ಆಕ್ಷನ್ ತಗೊಂಡಿದ್ದಾರೆ ಅದನ್ನ ಹೇಳಿ ಅವ್ರು ನಮ್ಗೆ. ನಿಜವಾದಂತ ಪರಿಸ್ಥಿತಿಯನ್ನ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಇವತ್ತು ಯಾವ ರೀತಿ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಇದೆ ಅನ್ನೋದನ್ನ ನಿಜವಾಗ್ಲೂ ಎಚ್ಚೆತ್ಕೊಂಡ್ರೆ ಯಾವ ಹೆಣ್ಮಕ್ಳು ಸುಮ್ನೆ ಇರೋದಿಲ್ಲ. ಒಂದು ಸಾಮಾಜಿಕ ತುಡಿತ, ಒಂದು ಸಾಮಾಜಿಕ ಬದ್ಧತೆ ಇಲ್ಲ ಅಂತಂದ್ರೆ ಇಂಥ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು ನಾನು ಹೇಳ್ತಾ ಇದ್ದೀನಲ್ಲ, 25 ವರ್ಷಗಳಿಂದ ಇದು ನಿರಂತರವಾಗಿ ನಡೀತಾ ಇದೆ ಮಂಡ್ಯದಲ್ಲಿ. ಇದನ್ನ ಯಾರಿಂದ ತಡೆಗಟ್ಟಕ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರ ಯಂತ್ರ ಕೆಟ್ಟೋಗಿದೆ. ಸರ್ಕಾರ ಯಂತ್ರ ಕೆಲಸ ಮಾಡ್ತಾ ಇಲ್ಲ. ಅದನ್ನ ಸರಿಯಾಗಿ ರಿಪೇರಿ ಮಾಡ್ಬೇಕು ಅಂತಂದ್ರೆ ನಿಮ್ಮಂತ ಟಿವಿ ಚಾನೆಲ್ ಅವರು, ಸಂಘ ಸಂಸ್ಥೆಗಳು, ಮಹಿಳೆಯರು ಹೇಳ್ಬೇಕು. ಎದ್ರೆ ಮಾತ್ರ ಅದು ಸಾಧ್ಯ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಎಸ್ ಮಂಜುನಾಥ್ ಅವರೇ, ಏನ್ ಹೇಳ್ತೀರಿ? ಈಗ ಮೇಡಮ್ ಅವ್ರು ಇಷ್ಟ ತನಕ ಮಾತಾಡಿದ್ರು. ಸೊ ಈ ತರ ಪದೇ ಪದೇ ಮಂಡ್ಯದಲ್ಲಿ ನಡೀತಾ ಇದೆ. ಯಾಕೆ ಮಂಡ್ಯದ ಪೊಲೀಸ್ ಇಲಾಖೆ ಆಗ್ಲಿ, ಆರೋಗ್ಯ ಇಲಾಖೆ ಆಗ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಯಾಕೆ ಮಂಜುನಾಥ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಯಾಕೆ ಗಮನ ಹರಿಸ್ತಾ ಇಲ್ಲ? ಗಮನ ಹರಿಸ್ತಾ ಇಲ್ಲ ಅಂದ್ರೆ ಅವರು ವೈಯಕ್ತಿಕ ಲಾಭ ನೋಡ್ತಾ ಇದಾರೆ ಎಲ್ಲಾ ಅಧಿಕಾರಿಗಳು ಅಂತ ಅನ್ನಿಸ್ತಾ ಇದೆ. ಅಲ್ಲರಿ, ವೈಯಕ್ತಿಕ ಲಾಭ ಅಂದ್ರೆ ಏನು? ಹಣದ ಲಾಭ ಅಂತ ನೀವು ಹೇಳ್ತಾ ಇರೋದು? ಬೇರೆ ಇನ್ಯಾವ ಲಾಭ ಏನಾದ್ರೂ ಈ ವಿಚಾರದಲ್ಲಿ ಯಾರಾದ್ರೂ ಹಣ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ, ಇನ್ ಕೇಸ್ ಅವ್ರ ಮನೇಲೂ ಹೆಣ್ಮಕ್ಳುಗಳಿರ್ತಾರೆ. ನಾನು ಇಷ್ಟು ಕಠಿಣವಾಗಿ ಹೇಳಬಾರ್ದು, ಬಟ್ ಆದ್ರೂ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಮನೇಲೂ ಹೆಣ್ಮಕ್ಳುಗಳಿರ್ತಾರೆ ಮತ್ತು ಅವ್ರ ಜೀವನದ ಬಗ್ಗೆ ಅವ್ರ ಜ್ಞಾನ ಇರ್ಲಿ. ಇದ್ರಲ್ಲಿ ಯಾರಾದ್ರೂ ಹೇಸಿಗೆ ತಿನ್ನುವಂತ ಲಂಚದ ಆಸೆಗೆ ಯಾರಾದ್ರೂ ಹೋಗ್ತಾರೆ, ಅಥವಾ ಎಂಜಲ್ ಕಾಸಿಗೆ ಯಾರಾದ್ರೂ ಆಸೆ ಪಡ್ತಾರೆ, ಇದ್ರಲ್ಲಿ ಒಂದು ಹೆಣ್ಣು ಜೀವವನ್ನ ಕೊಲ್ಲೋಕ್ ಹೋಗ್ತಾರೆ ಅಂತಂದ್ರೆ, ಮತ್ತೆ ನಾನು ಅದನ್ನ ಬೇರೆ ಪದ ಬಳಸಿ ನಾನೇನ್ ಹೇಳ್ಬೇಕಾಗಿಲ್ಲ, ನನಗೆ ಗೊತ್ತಿದೆ, ಜನ ಅರ್ಥ ಮಾಡ್ಕೋತಾರೆ ಅಂತ. ಈಗ ಏನಾಗಿದೆ ಅಂದ್ರೆ, ಸರ್ಕಾರಿ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಿಷಿನ್ ಇದೆ, ಅದನ್ನ ಬಳಸ್ತಾ ಇಲ್ಲ ಇವರು. ಅಲ್ಲಿ ಡಾಕ್ಟರ್ ಪ್ರಿಯಾಂಕಾ ಅಂತ ಇದ್ದಾರೆ, ಅವರು ಈ ಪ್ರೈವೇಟ್ ನಾವಿದು ಸ್ಲಿಪ್ಪೇ ತಗೊಂಡು ಬರ್ಕೊಡ್ತಾರೆ. ಅದ್ರಲ್ಲೇ ಇವರು ಸರ್ಕಾರಿ ಸ್ಲಿಪ್ ಅಲ್ಲಿ ಬರೀಬೇಕು. ರೋಗಿಗಳು ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲೋಗಿ ಸ್ಕ್ಯಾನಿಂಗ್ ಮಾಡ್ಕೊ ಬರ್ಬೋದು. ಆದ್ರೆ ಇವ್ರು ಪರ್ಟಿಕ್ಯುಲರ್ ಆಗಿ ಈ ನಾವಿಗೆ ಹೋಗ್ಬೇಕು ಅಂತ ಅದ್ರದ್ದೇ ಸ್ಲಿಪ್ ಬರ್ಕೊಡ್ತಾರೆ. ಈ ಬಗ್ಗೆ ನಾನು ಆಡಳಿತಾಧಿಕಾರಿಗೆ ದೂರು ಕೊಟ್ಟಿದ್ದೆ ಲಿಖಿತ. ಅವ್ರ ನೋಟಿಸ್ ಕೊಟ್ಬಿಟ್ಟು ಸುಮ್ಮನೆ ಆದ್ರೆ ಅಷ್ಟೇನೆ, ಯಾರೇನು ಮಾಡಕ್ಕಾಗಲ್ಲ ಅಂತ ಹೇಳಿ. ಇವತ್ತು ಹೋಗಿ ಚೆಕ್ ಮಾಡಿದ್ರೆ ಅವ್ರ ಡ್ರೈಯರ್ ಅಲ್ಲಿ ಖಾಸಗಿ ಆಸ್ಪತ್ರೆಗಳ ಲ್ಯಾಬ್ ಮತ್ತೆ ಡಯಾಗ್ನೋಸ್ ಸೆಂಟರ್ಗಳ ಲೆಟರ್ ಪ್ಯಾಡ್ಗಳು ಅಲ್ಲೇ ಸಿಗ್ತವೆ. ಇವರು ಸಂಪೂರ್ಣ ಸಹಕಾರ ಸರ್ಕಾರಿ ಹಾಸ್ಪಿಟಲ್ ವೈದ್ಯರೇ. ಈ ನಾವಿ ಅನ್ನೋದು ಮೊದಲು ಒಂದು ಸ್ಟಾರ್ಟ್ ಮಾಡಿದ್ರು. ಡಿಎಚ್ಒ ಯಾರು ಮಂಜುನಾಥ್? ಅಲ್ಲಿ ಡಿಎಚ್ಒ ಯಾರು? ಅದೇ ಸಮಸ್ಯೆ ಆಗಿರೋದು ಮೇಡಮ್. ಈಗ ಡಿಎಚ್ಒ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಅಣ್ಣನ ಮಗ, ಅಂದ್ರೆ ಸಚಿವರ ಮಗನೇ ಆಗ್ಬೇಕು. ಯಾರು ಡಿಎಚ್ಒ ಯಾರು? ಡಾಕ್ಟರ್ ಮೋಹನ್ ಅಂತ ಹೇಳಿ. ಅವ್ರಿಗೆ ನಾವ್ ಹೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ಯಾಕೆ ನನಗ್ ದತ್ತಿ ಮಧ್ಯಕ್ಕೆ ಅಂತಾರೆ ಅವರು. ಸಂಬಂಧ ಇಲ್ಲ ಅಂತಂದ್ರೆ ರಿಸೈನ್ ಮಾಡ್ಬಿಟ್ಟು ಹೋಗಕ್ ಹೇಳಿ. ಡಿಎಚ್ಒ ಪೋಸ್ಟ್ಗೆ ಹೋಗಿ ಎಲ್ಲಾರು ಕ್ಲಿನಿಕ್ ಇಟ್ಕೊಂಡು ಕೆಲಸ ಮಾಡಕ್ ಹೇಳಿ. ಅದೇ ಸಮಸ್ಯೆ. ಈಗ ಸಚಿವರ ಸಂಬಂಧಿಕರ ಸಮಸ್ಯೆ ಆಗಿರೋದು ಮಂಡ್ಯದಲ್ಲಿ ಒಂದೇದು. ಅಲ್ಲರಿ, ಒಂದ್ ನಿಮಿಷ ಮಂಜುನಾಥ್, ಸಚಿವರ ಸಂಬಂಧಿ ಆದ್ರೆ ಸಚಿವರೇನಾದ್ರೂ ಹೇಳಿದಾರ ಇಂಥ ಕೆಲ್ಸಕ್ಕೆ ಸಾಥ್ ಕೊಡು ಅಂತ? ಅವ್ರು ಏನಕ್ಕೆ ಮಾಡ್ತಾ ಇಲ್ವಲ್ಲ ಯಾರು. ಈಗ ಉಸ್ತುವಾರಿ ಸಚಿವರು ಯಾರು? ಮಂಡ್ಯ ಚಲುವರಾಯ ಸ್ವಾಮಿ ಅವರಲ್ವಾ? ಅವ್ರೇನಾದ್ರೂ ಹೇಳಿದಾರ ಅವ್ರ ಸಂಬಂಧಿಗೆ, ನೋಡಪ್ಪ ನೀನಲ್ಲಿ ಇಂಥದಕ್ಕೆಲ್ಲ ಸಾಥ್ ಕೊಡು ಅಂತ ಏನಾದ್ರು ಹೇಳಿದಾರ ಅವರು? ಹೇಳಿದಾರ ಇಲ್ಲ ಅಂತಲ್ಲ. ಇವ್ರನ್ನ ಪ್ರಶ್ನೆ ಮಾಡಕ್ ಮೇಲಾಧಿಕಾರಿಗಳು ಇವ್ರ ಶಿಸ್ತು ಕ್ರಮ ತಗೊಳಕ್ ಆಗಲ್ಲ. ಯಾಕಾಗಲ್ಲ? ಹಿರಿಯ ಅಧಿಕಾರಿಗಳು ಸಚಿವರು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಅವರೇ ಡಿಎಚ್ಒ, ಅವರೇ ಕ್ರಮ ತಗೋಬಹುದು, ಅವ್ರಿಗೆ ಮೇಲಾಧಿಕಾರಿ ಯಾಕೆ ಬರ್ಬೇಕು? ಅವರೇ ಕ್ರಮ ತಗೊಂಡ್ರೆ ಇಲ್ಲಿ ನಿರ್ಲಕ್ಷ್ಯ ಆಗಿರೋದು ಅವ್ರದೇನೆ, ಮೋಹನ್ ಅವ್ರದೇನೆ. ಮೋಹನ್ ಅವ್ರದೇ ನಿರ್ಲಕ್ಷ್ಯ ಆಗಿರೋದು. ಈಗ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಸ್ಕ್ಯಾನಿಂಗ್ ಸೆಂಟರ್ ಗಳಲ್ಲಿ ಎಷ್ಟು ಲಾಭ ಇದೆ ಅವ್ರದ್ದು. ಈ ನಾವಿ ಅನ್ನೋರು ಒಂದು ಓಪನ್ ಮಾಡಿದ್ರು ಕೇರ್ಪೇಟೆದಲ್ಲಿ, ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾಡಿದ್ದಾರೆ. ಆಲ್ ರೈಟ್. ಥ್ಯಾಂಕ್ ಯು ಮಂಜುನಾಥ್, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಥ್ಯಾಂಕ್ ಯು ಇಬ್ರಿಗೂ. ಒಟ್ಟಾರೆಯಾಗಿ ಅಲ್ಲಿ ಮಿನಿಸ್ಟ್ರು ಸಂಬಂಧಿ ಇದ್ದಾರೋ ಇನ್ನೊಬ್ರು ಇದ್ದಾರೋ ನನಗೆ ಗೊತ್ತಿಲ್ಲ, ನನಗದು ಬೇಡವೂ ಬೇಡ. ಒಂದು, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ, ಅದು ಎಲ್ಲವೂ ನಾವು ವಿವರವಾಗಿ ಹೇಳಬೇಕಾಗಿಲ್ಲ. ಆದರೆ ಹೆಣ್ಣು ಜೀವ ಈ ಭೂಮಿಗೆ ಬರೋಕ್ಕಿಂತ ಮುಂಚೆನೇ ಕೊಲ್ಲೋದಕ್ಕೆ ನಿಮಗೆ ಹೇಗೆ ಮನಸ್ಸು ಬರುತ್ತೋ ನನಗಂತೂ ಗೊತ್ತಿಲ್ಲ. ಮತ್ತು ನಾಳೆ ದಿವಸ ತಾಯಿ ಅಂತ ಯಾರನ್ನು ಕರಿತೀರಿ, ಹೆಂಡತಿ ಅಂತ ಯಾರನ್ನು ಹೋಗಿ ಮದುವೆ ಆಗ್ತೀರಿ, ಅಕ್ಕ ತಂಗಿ ಅಂತ ಯಾರನ್ನು ಪ್ರೀತಿಸ್ತೀರಿ, ಮಗಳು ಅಂತ ಯಾರನ್ನು ಅಪ್ಕೊಳ್ತೀರಿ, ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ಮಂಡ್ಯ ಜಿಲ್ಲೆಯ SP ಕೂಡ ಈಗ ಮಹಿಳೆನೇ ಇದ್ದಾರೆ, ಶೋಭಾರಾಣಿ ಅವರಿದ್ದಾರೆ, ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಆ್ಯಂಡ್ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಇದ್ದೀರಿ, ದಿನೇಶ್ ಗುಂಡೂರಾವ್ ಅವರಿದ್ದೀರಿ ಆರೋಗ್ಯ ಇಲಾಖೆಯಲ್ಲಿ. ನಿಮ್ಮಿಷ್ಟೂ ಜನಕ್ಕೂ ನನ್ನ ಮನವಿ ಅಂತಾದರೂ ಅಂದ್ಕೊಳ್ಳಿ, ಆರ್ಡರ್ ಅಂತಾದರೂ ಅಂದ್ಕೊಳ್ಳಿ, ಪವರ್ ಟಿವಿ ಈ ಭ್ರೂಣ ಹತ್ಯೆಯ ವಿರುದ್ಧವಾಗಿ ಹೋರಾಟ ಮುಂದುವರಿಸುತ್ತೆ. ಮಂಡ್ಯ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಪಿಡುಗು ದೂರ ಆಗಲೇಬೇಕು. ಆ ನಿಟ್ಟಿನಲ್ಲಿ ಆಯೋಗ ಆಗಲಿ ಇಲಾಖೆ ಆಗಲಿ ಕೆಲಸ ಮಾಡಲೇಬೇಕಾಗತ್ತೆ. ಅದಕ್ಕೆ ನಮ್ಮ ಒತ್ತಡ ಕೂಡ ಇದೆ, ನಮ್ಮ ಬೆಂಬಲ ಕೂಡ ಇದೆ. ನೀವು